ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಬಿಜೆಪಿ ಮುಖಂಡ ಕೆ ಕರಿಯಪ್ಪನವರ 60ನೇ ಜನ್ಮದಿನೋತ್ಸವ ಪ್ರಯುಕ್ತ ಮಹಾವರ್ಣ ಯಾಗ. 2028ಕ್ಕೆ ಕೆ ಕರಿಯಪ್ಪರನ್ನು ಶಾಸಕರನ್ನಾಗಿ ಮಾಡೋಣ ಬಿ ಶ್ರೀರಾಮುಲು. ಈ ನಾಡಿನ ಸಾಂಸ್ಕೃತಿಕ ರಾಯಭಾರಿಗಳು ಕಲಾವಿದರು. ವೀರಗಾಸೆ ಬಸವರಾಜ್ ಅಭಿಪ್ರಾಯ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಕೆ ಕರಿಯಪ್ಪ ಅವರ ಕೊಂತನೂರು ಕುಟುಂಬಕ್ಕೆ ಹಿರಿಯಣ್ಣನಾದ ಕೆ ವಿರೂಪಾಕ್ಷಪ್ಪ ಅವರು ಭೀಷ್ಮ ಇದ್ದಂತೆ. ರಾಷ್ಟ್ರ ರಾಜಕಾರಣದಲ್ಲಿ ಇರಬೇಕಾಗಿತ್ತು. ಆದರೆ ಕೆಲವರ ಕುತಂತ್ರದಿಂದ ಹಿಂದೆ ಉಳಿಯುವ ಪರಿಸ್ಥಿತಿ ಬಂತು. ಅವರ ಕೊನೆಯ ಆಸೆ ಕೆ ಕರಿಯಪ್ಪ ಅವರನ್ನು ಶಾಸಕರನ್ನಾಗಿ ಮಾಡಬೇಕೆಂಬುದಾಗಿದೆ. ಆ ಕೆಲಸವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿದರು. ನಗರದ ಸತ್ಯ ಗಾರ್ಡನ್ನಲ್ಲಿ ಅಭಿಮಾನಿಗಳ ಬಳಗದ ವತಿಯಿಂದ ಬಿಜೆಪಿ ಮುಖಂಡ ಕೆ ಕರಿಯಪ್ಪನವರ 60ನೇ ಜನ್ಮದಿನಾಚರಣೆಯ ಪ್ರಯುಕ್ತ ಷಷ್ಠಾಬ್ದಿ ಪೂರ್ಣೋತ್ಸವ ಹಾಗೂ ಜನ್ಮದಿನೋತ್ಸವ ಪ್ರಯುಕ್ತ ಕಾರ್ಯಕ್ರಮದಲ್ಲಿ ಸಂಕಷ್ಟಕ್ಕೊಳಗಾಗಿರುವ ರೈತರಿಗಾಗಿ ಮಹಾವರ್ಣ ಯಾಗ, ಪರ್ಜನ್ಯ ಹೋಮ, 1,000 ಬಡ ಜನರಿಗೆ 5 ಲಕ್ಷ ರೂಪಾಯಿ ಮೊತ್ತದ ಅಪಘಾತದ ವಿಮೆ, ಪ್ರಮಾಣ ಪತ್ರ ವಿತರಣೆ, ದಿನಪತ್ರಿಕೆಯನ್ನು ಹಂಚುವ ಜೊತೆಗೆ ವ್ಯಾಸಂಗ ಮಾಡುತ್ತಿರುವ ಯುವಕರಿಗೆ ಉಚಿತ ಸೈಕಲ್ ವಿತರಣೆ ಹಾಗೂ ಅಭಿಮಾನಿಗಳಿಂದ ಬೃಹತ್ ರಕ್ತದಾನ ಶಿಬಿರ, ಪರಿಸರ ಜಾಗೃತಿಗಾಗಿ ಸಸಿ ನೆಡುವುದರ ಜೊತೆಗೆ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಾವು ರಾಜಕಾರಣದಲ್ಲಿ ಇದ್ದೀವಿ. ಇದ್ದಂತ ಟೈಮಲ್ಲಿ ಕೂಡ ಬೇರೆ ಬೇರೆ ಕಾರಣಗಳು ಬಂದಂತ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಮ್ಮನ್ನು ಬಿಟ್ಟುಕೊಟ್ಟಿಲ್ಲ ಆ ಕುಟುಂಬ. ಬಹುಶಃ ಅನೇಕ ಚುನಾವಣೆಗಳು ನೋಡಿದಂತ ಟೈಮಲ್ಲಿ ಕೂಡ ಇಲ್ಲದೆ ಅವನು ಒಬ್ಬ ಹಿಂದುಳಿದಂತ ಒಬ್ಬ ನಾಯಕ ಒಳ್ಳೆಯದಾಗಬೇಕು, ನಾವೆಲ್ಲರೂ ಸಹಕಾರ ಕೊಡ್ಬೇಕಂದ್ರೆ ಅನೇಕ ಚುನಾವಣೆಗಳು ನನ್ನ ಜೊತೆ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ನೆನಪು ಮಾಡ್ಕೋಬೇಕು ವಿರೂಪಾಕ್ಷಪ್ಪನನ್ನ ಕರೆಯಕೊಂಡವ್ರಂದ್ರೆ, ಬಹುಶಃ ಅವತ್ತಿನ ದಿನಗಳಲ್ಲಿ ಕಷ್ಟ ಕಾಲದಲ್ಲಿ ಬಂದಂತ ಟೈಮಲ್ಲಿ, ನಮಗೆ ಕಷ್ಟ ಅಂತ ಬಂದಂತ ಟೈಮಲ್ಲಿ ವಿರೂಪಾಕ್ಷಪ್ಪನನ್ನು ಹಿರಿಯರು ಅದು ಮೊದಲನೇ ವ್ಯಕ್ತಿಯಾಗಿ ನಿಂತಿರ್ತಾರೆ. ಜೊತೆ ಕರೆಯಕೊಂಡವರು ಕೂಡ ಅವತ್ತಿನ ಸಂದರ್ಭದಲ್ಲಿ ನಾನು ಕೂಡ ನಿನ್ನ ಜೊತೆ ನಿಂತೀನಿ ಅಂತ ಹೇಳಿ ಅವರು ಕರೆಯಕೊಂಡವರು ಒಬ್ಬರಾಗಿ ನಮ್ಮ ಜೊತೆ ನಿಂತಿದ್ರು ಅಂತ ಮಾತನ್ನು ನಾನು ನೆನಪು ಮಾಡ್ಕೊಳ್ಬೇಕಾದ್ರೆ ನಾನು ನೋಡ್ಕೊಂತ ಬಂದಿದ್ದೀನಿ. ಬಹುಶಃ ನಾನು ಎಲ್ಲಿ ಕೂಡ ವಿರೂಪಾಕ್ಷಪ್ಪನವ್ರಿಗೆ ವಯಸ್ಸಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಮೊದಲನೇ ಕರೆಯಕೊಂಡವರು ವಯಸ್ಸಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಆ ವಿರೂಪಾಕ್ಷಪ್ಪನ ನೋಡಿದ್ರೆ ಆ ಯಾವ ರೀತಿಯಲ್ಲಿ ಕಲ್ಲು ಕಂಬ ಇರ್ತದಲ್ಲ, ಆ ಕಲ್ಲು ಕಂಬಿದ್ದಂತೆ 85 ಅಂತಪ್ಪ. ಯಾರು ನೋಡಿದ್ರೆ ಇನ್ನೊಂದ್ಸಲ ಲಗ್ನ ಮಾಡಿಕೊಂಡ್ರೆ 85 ಅಂತ ಹೇಳಪ್ಪ. ಸ್ವಲ್ಪ ಕೂದಲು ಬೆಳಗ್ಗೆ ನಮ್ಮನ್ನು ಬಣ್ಣ ಹೊಡೆದ್ರೆ ನಿಮಗೆ ಇವತ್ತು ಕೂಡ ನಿಜವಾದ ರೈತ ಪರ ಕಾಳಜಿ ಇರುವುದರಿಂದ ಅವರು ಮಳೆಗಾಗಿ ಯತ್ನ ಮಾಡಿದ್ದಾರೆ. ಮಳೆ ಕೂಡ ಬಂದಿದೆ. ಮುಂದಿನ ದಿನಗಳಲ್ಲಿ ಬಡವರು, ದೀನದಲಿತರು, ರೈತರು, ಕೃಷಿ ಕಾರ್ಮಿಕರು ಸುಖ ಸಮೃದ್ಧಿಯಿಂದ ಇರಬೇಕಾದರೆ ಅವರನ್ನು ಶಾಸಕರನ್ನಾಗಿ ಮಾಡುವ ಶಪಥ ಮಾಡೋಣ. ಅಂದಾಗ ಮಾತ್ರ ಅವರ ಹುಟ್ಟು ಹಬ್ಬ ಆಚರಣೆಗೆ ಅರ್ಥ ಬರುತ್ತದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ಕೆಳಗಿಳಿಸಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿದ್ದಾರೆ. ಕನಕಪುರ ಬಿಟ್ಟು ಕಲ್ಯಾಣ ಕರ್ನಾಟಕದ ಕಡೆ ಗಮನ ಹರಿಸಬೇಕು. ಕರ್ನಾಟಕ ಅರ್ಧಕ್ಕೂ ಹೆಚ್ಚು ಜನರಿಗೆ ಹೊಟ್ಟೆ ತುಂಬಿಸುವ ಕೆಲಸ ನಮ್ಮ ಭಾಗದ ರೈತರು ಮಾಡಿರುತ್ತಾರೆ. ನಮ್ಮ ಭಾಗದಲ್ಲಿ ಶಾಲೆ, ರಸ್ತೆ, ನೀರಾವರಿ ಯೋಜನೆಗಳು, ವೈದ್ಯಾಧಿಕಾರಿಗಳು, ಆಸ್ಪತ್ರೆಗಳು ಹಾಗೂ ಸತ್ತರೆ ಹೂಳುವುದಕ್ಕೆ ಜಾಗವಿಲ್ಲ ಸ್ವಾಮಿ. ಬೆಂಗಳೂರು ಭಾಗದಲ್ಲಿ ಓಡಾಡಿ ಗಾಲಿಗಳು ಸವದಿರುವ ಬಸ್ಸುಗಳನ್ನು ನಮಗೆ ಕಳಿಸುತ್ತಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ನಮಗೆ ಜೈಲಿಗೆ ಕಳಿಸಿದ ಸಮಯದಲ್ಲಿ ಕೆ ಕರಿಯಪ್ಪನವರು ನನಗೆ ಕೈ ಹಿಡಿದಿದ್ದಾರೆ. ಅವರು ತಾಲೂಕಿನಲ್ಲಿ ಎಲ್ಲ ಸಮುದಾಯದವರನ್ನು ಒಗ್ಗೂಡಿಸಿಕೊಂಡು ಹೋಗುವ ಜನನಾಯಕರಾಗಿದ್ದಾರೆ. ಇನ್ನು ಹೆಚ್ಚಿನ ಜನಸೇವೆ ಮಾಡಲು ಅವರನ್ನು ವಿಧಾನಸಭೆಗೆ ಕಳಿಸಬೇಕಾಗಿದೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸುವ ಕೆಲಸ ನಾನು ಮತ್ತು ಶ್ರೀರಾಮುಲು ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಷಷ್ಠಾಬ್ದಿ ಪೂರ್ಣೋತ್ಸವ ಸಭಾ ವೇದಿಕೆಯ ದಿವ್ಯ ಸಾನ್ನಿಧ್ಯ ಮರಿಸಿದ್ದಲಿಂಗ ಮಹಾಸ್ವಾಮಿಗಳು ರೌಡ್ಕುಂದ, ಮಾದಯ್ಯ ಸ್ವಾಮಿ ಗುರುವಿನ್, ಶ್ರೀ ಅಮೋಘ ಸಿದ್ದೇಶ್ವರ ಮಠ ತುರ್ವಿಹಾಳ್, ಚಿದಾನಂದಯ್ಯ ಗುರುವಿನ್, ಶ್ರೀ ಗುರು ಅಮೋಘ ಸಿದ್ದೇಶ್ವರ ಮಠ ತುರ್ವಿಹಾಳ್, ಮಲ್ಲಯ್ಯ ತಾತನವರು ಗೋನ್ವಾರ್, ಸದ್ಗುರು ಅಬ್ಬಾಸ್ ಅಲಿ ತಾತನವರು ಗೋನ್ವಾರ್, ಚನ್ನಬಸವ ತಾತನವರು ಗುತ್ತೂರು ಆಂಜನೇಯ ಸ್ವಾಮಿ ದೇವಸ್ಥಾನ ಗೊರೆಬಾಳ್ ಸೇರಿದಂತೆ ವಿವಿಧ ಮಠಾಧೀಶರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಸಸಿಗೆ ನೀರೆರೆಯುವ ಮೂಲಕ ದೊಡ್ಡನಗೌಡ ಪಾಟೀಲ್ ಶಾಸಕರು
ಶಾಸಕರು ಕುಷ್ಟಗಿ ಉದ್ಘಾಟಿಸಿದರು. ಕೆ ಶಿವನಗೌಡ ನಾಯಕ್ ಮತ್ತು ಕೆ ಕರಿಯಪ್ಪ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಎನ್ ಶಂಕರಪ್ಪ, ಪ್ರತಾಪಗೌಡ ಪಾಟೀಲ್, ಮಾಜಿ ಶಾಸಕರು ಮಸ್ಕಿ, ಡಾಕ್ಟರ್ ಬಸವರಾಜ್ ಕ್ಯಾವಟರ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಕೊಪ್ಪಳ, ಪರಣ್ಣ ಮುನವಳ್ಳಿ, ಕೊಲ್ಲ ಶೇಷಗಿರಿರಾವ್, ಶರಣು ತಳ್ಳಿಕೆರೆ, ವೀರನಗೌಡ ಲೆಕ್ಕಿಹಾಳ್, ವೀರಲಕ್ಷ್ಮಿ, ಪರಮೇಶ್ ಆದ್ಮನಿ, ಎಂ ದೊಡ್ಡಬಸವರಾಜ್, ವೀರೇಶ್ ಸಾಲೋನಿ, ರಾಜೇಶ್ ಹಿರೇಮಠ್, ವೆಂಕೋಬ ನಾಯಕ್ ರಾಮತ್ನಾಳ್, ಸಿದ್ದರಾಮೇಶ್ ಮನ್ನಾಪುರ್, ಕಿಚ್ಚ ಸುರೇಶ್ ಸೇರಿದಂತೆ ಇನ್ನಿತರರು ಇದ್ದರು. ಈ ಪಾರ್ಟಿ ದುಡಿಯುವಂತ ಕೆಲಸ ನಾನು ಮಾಡ್ತೀನಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 60 ವರ್ಷ ಆಯ್ತು. ಇವತ್ತಿಗೂ ನಾನು ಎಲ್ಲಿ ನನ್ನ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಂದು ಇದು ಸರ್ ಇದೇ ಲಾಸ್ಟ್ ಎಲೆಕ್ಷನ್ ನನಗೆ. ಯಾಕಂದ್ರೆ ಟಿಕೆಟ್ ಕೊಟ್ರೆ ಕಾಂಟೆಸ್ಟ್ ಮಾಡ್ತೀನಿ, ಇಲ್ಲಾಂದ್ರೆ ನಿಮ್ಮ ಜೊತೆ ರಾಜ್ಯ ನಾಯಕರು ನೀವಿದ್ದೀರಿ, ನಿಮ್ಮ ಜೊತೆ ಅಗಲಿಗಳು ನಿಮ್ಮ ಕೆಲಸ ಮಾಡುವಂತ ಕೆಲಸ. ಆದರೆ ನಾ ಇಲ್ಲಿರುವಂತ ನನ್ನ ತಾಲೂಕಿನ ಎಲ್ಲ ಕಾರ್ಯಕರ್ತರು ಅಗಲಿಗಳು ನಿಮ್ಮ ಕೆಲಸ ಸತತವಾಗಿ ನಾನು ರಾಜಕೀಯದಲ್ಲಿ ಇದ್ರೂ ಮಾಡ್ತೀನಿ, ಇಲ್ಲದ್ರೂ ಮಾಡ್ತೀನಿ. ಇದನ್ನು ಮಾತ್ರ ತಾವು ಮರಿಬಾರ್ದು. ಆದರೆ ರಾಮಲಣ್ಣವರು ಹೇಳಿದಾಗೆ ಮತವನ್ನು ಹಾಕಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ 18 ವರ್ಷಕ್ಕೆ ನಿಮಗೆ ಮತ ಹಾಕುವ ಕೊಟ್ಟಿದ್ದಾರೆ. ಎದಕ್ಕೆ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಯಾರು ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಕೆಲಸವನ್ನ ನಿಮ್ಮ ಟೈಮಿಗೆ ಸ್ಪಂದನೆ ಮಾಡುವಂತ ವ್ಯಕ್ತಿಯನ್ನು ಆರಿಸಿಕೊಡ್ರಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಾಗ 18ನೇ ವರ್ಷಕ್ಕೆ ನಿಮ್ಗೆ ಮತದಾನವನ್ನು ಮಾಡುವಂತ ಕೆಲಸ ಮಾಡಿದ್ರು. ಇಂದಿನ ದಿನಮಾನಗಳಲ್ಲಿ ನಶಿಸಿ ಹೋಗುತ್ತಿರುವ ಜನಪದ ಸಾಹಿತ್ಯ, ಬಸವಾದಿ ಶರಣರ ವಚನ ಸಾಹಿತ್ಯ ಮತ್ತು ತತ್ವ ಪದಗಳು ಉಳಿಯಬೇಕಾದರೆ ಕಲಾವಿದರಿಗೆ ಸರ್ಕಾರ ಜನಪ್ರತಿನಿಧಿಗಳ ಸಹಕಾರ ಕೊಟ್ಟಾಗ ಮಾತ್ರ ಜಾನಪದ ಕಲೆಗಳು ಉಳಿಯುತ್ತವೆ ಎಂದು ಬಸವರಾಜ್ ವೀರಗಾಸೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ತಾಲೂಕಿನ ಪಗಡ್ದಿನ್ನಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀ ಗವಿಸಿದ್ದೇಶ್ವರ ಸಾಂಸ್ಕೃತಿಕ ಜಾನಪದ ಕಲಾ ಸಂಘದ ವತಿಯಿಂದ ವಚನ ವೈಭವ ಸಂಗೀತ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಾನಪದ ಸಾಹಿತ್ಯವು ಗ್ರಾಮ್ಯ ಭಾಷೆಯ ಮೂಲಕ ಜನರಿಂದ ಜನರ ಮೂಲಕ ತಲೆಮಾರುಗಳಿಂದ ಹರಿದು ಬಂದ ಸಾಹಿತ್ಯವಾಗಿದೆ. ಜಾನಪದಕ್ಕೆ ನಿರ್ದಿಷ್ಟವಾದ ಲೇಖಕರಿಲ್ಲದೆ ಸಮುದಾಯದ ಅನುಭವ, ನಂಬಿಕೆ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವ ಈ ಸಾಹಿತ್ಯವು ಹಾಡು, ಕತೆ, ಗಾದೆ ಹಾಗೂ ಒಗಟುಗಳ ರೂಪದಲ್ಲಿ ಜೀವಂತವಾಗಿದೆ. ಹಬ್ಬ ಹರಿದಿನ ಕೃಷಿ ಕೆಲಸಗಳು, ಮದುವೆ ಹಾಗೂ ಶುಭ ಕಾರ್ಯಗಳ ಸಂದರ್ಭದಲ್ಲಿ ಹಾಡುವ ಹಾಡುಗಳು, ಲಾವಣಿಗಳು, ಸೋಬಾನೆ ಪದಗಳು, ಅಂತಿ ಪದಗಳು ಇದು ಲಿಖಿತ ರೂಪಕ್ಕಿಂತ ಹೆಚ್ಚಾಗಿ ಬಾಯಿಂದ ಬಾಯಿಗೆ ಹರಡುವ ಮೌಖಿಕ ಸಾಹಿತ್ಯವಾಗಿದೆ. ಯಾವುದೇ ಒಬ್ಬ ವ್ಯಕ್ತಿಯ ಸ್ವಂತ ಆಸ್ತಿ ಇಲ್ಲದೆ ಇಡೀ ಸಮುದಾಯದ ಒಡೆತನವನ್ನು ಹೊಂದಿರುತ್ತದೆ. ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ಹೊಂದುತ್ತಾ ಸ್ಥಳೀಯ ಭಾಷಾ ಸೊಗಡನ್ನು ಮೈಗೂಡಿಸಿಕೊಳ್ಳುತ್ತದೆ. ನಮ್ಮ ಗ್ರಾಮೀಣ ಭಾಷೆಯ ಮೂಲ ಜನಪದ ಸಂಸ್ಕೃತಿ ನಶಿಸಿ ಹೋಗುತ್ತಿರುವ ಹಿಂದಿನ ದಿನಮಾನಗಳಲ್ಲಿ ಅದನ್ನು ಇನ್ನಷ್ಟು ಪುನರ್ಜೀವನಗೊಳಿಸಲು ಜನಪದ ಕಲಾವಿದರು ಕಂಕಣಬದ್ಧರಾಗಿ ನಿಂತಿದ್ದೇವೆ. ಜನಪದ ಕಲಾವಿದರಿಗೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಸಹಾಯ ಸಹಕಾರ ನೀಡಬೇಕು ಎಂದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮುಖ್ಯ ಗುರು ಪರಸಪ್ಪ ಮಾತನಾಡಿ, ಈ ನಾಡಿನ ಸಾಂಸ್ಕೃತಿಕ ರಾಯಭಾರಿಗಳು ಕಲಾವಿದರು. ಇಂಥವರ ಜನಪದ ಕಲೆಯನ್ನು ಮತ್ತು ಜನಪದ ಕಲಾವಿದರನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ನಂತರ ಜಂಬಣ್ಣ ಹಸಂಕಲ್ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ವಚನ ಗಾಯನ ಉಮಾಪತಿ ಕನ್ನಾರಿ, ಭಕ್ತಿಗೀತೆ ಗಾಯನ ಅಮರೇಶ್ ಕುರ್ಕುಂದಿ, ತತ್ವಪದ ಗಾಯನ ಹಾಡುಗಳ ಹಾಡಿ ಮಕ್ಕಳನ್ನು ರಂಜಿಸಿದರು. ಈ ವೇಳೆ ಘನ ಉಪಸ್ಥಿತಿ ಹಿರಿಯ ವರದಿಗಾರರಾದ ರಮೇಶ್ ಮಾನ್ವಿ, ವೀರೇಶ್ ಗಡ್ಡಿಮಾಳ್, ಅತಿಥಿಗಳಾಗಿ ಆಗಮಿಸಿದ ಶಿಕ್ಷಕರಾದ ಶಿವಕುಮಾರ್, ಚಂದ್ರಮತಿ, ರಾಮನಗೌಡ, ರಂಗಭೂಮಿ ಕಲಾವಿದರಾದ ಎಂ ಗುಂಡಪ್ಪ, ಪಂಪಯ್ಯ ಸ್ವಾಮಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ನಿರೂಪಣೆ ಕುಮಾರಿ ಕವಿತಾ, ಸ್ವಾಗತ ಗೀತಾ, ಕುಮಾರಿ ರಾಜೇಶ್ವರಿ, ರೇಣುಕಾ, ಗೋಮತಿ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಇದ್ದರು. ಈ ಬಸವಾದಿ ಶರಣರ ವಚನಕ್ಕೆ ಅಂಕಿತ ಇದೆ. ಈ ವಚನಗಳನ್ನು ಓದಿದ ಮೇಲೆ ಕೆಳಗೆ ನಾವು ಚನ್ನಮಲ್ಲಿಕಾರ್ಜುನ ಅಕ್ಕ ಮಧ್ಯದೇವಿ ಬರೆದಾರ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ಆದರೆ ಜನಪದ ಸಾಹಿತ್ಯಕ್ಕೆ ಯಾರು ಬರೆದಾರ ಅಂತ ಗೊತ್ತಿಲ್ಲ. ಅಂದ್ರೆ ಒಬ್ಬರ ಬಾಯಿಯಿಂದ ಒಬ್ಬರ ಬಾಯಿಗೆ ಬರ್ತಕ್ಕಂಥ ಜನಪದ ಸಾಹಿತ್ಯ ಮೊದಲೇ ಹುಟ್ಟಿದ್ದು ಕೃಷಿ ಮಾಡ್ತಕ್ಕಂಥ ನಮ್ಮ ರೈತರಿಂದ ಹುಟ್ಟಿದ್ದು ಈ ಜನಪದ. ಕೃಷಿ ಚಟುವಟಿಕೆಗಳು ತೊಡಗಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ರಾಶಿ ಮಾಡುವಾಗ ಬೇಸಾಯ ಮಾಡುವಂತ ಸಂದರ್ಭದಲ್ಲಿ ತಮ್ಮ ದಣಿವನ್ನ ನಿವಾರಿಸಿಕೊಳ್ಳೋದಕ್ಕೋಸ್ಕರವಾಗಿ ಹಾಡುಗಳನ್ನ ಪದಗಟ್ಟಿ ಹಾಡ್ತಾ ಇದ್ರು. ನಮ್ಮ ರೈತಾಪಿ ವರ್ಗದವರು ರಾಶಿ ಮಾಡುವ ಕಾಲಕ್ಕೆ ಹಂತಿಪದ ಅಂತ ಹಾಡ್ತಾ ಇದ್ರು. ಹಂತಿಪದ ಇವತ್ತು ಯಾರು ಹಂತಿಪದ ಗೊತ್ತಿಲ್ಲ. ಹೆಣ್ಮಕ್ಳು ಬೀಸುವ ಕಲ್ಲು ಪದ ಹಾಡ್ತಿದ್ರು. ಹೌದಾ? ಈ ಹೆಣ್ಮಕ್ಳು ಮದುವೆ ಕಾರ್ಯಕ್ರಮದಲ್ಲಿ ಇದು ಬೀಸಕಲ್ಲು ಪದ ಕೆಲವೊಂದು ಹಾಡ್ತಾ ಇದ್ರು. ಅಂತ ಹಾಡುವರ ಹಾಡು ಇವತ್ತು ದೀಪಚ್ಚಿ ಹುಡುಕಿದ್ರೆ ಹೆಣ್ಮಕ್ಳು ಸಿಗ್ತಾ ಇಲ್ಲ. ಮೊನ್ನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾವು, ಹೂ ಮುಡಿಸುವಂತ ಕಾರ್ಯಕ್ರಮ. ಅದನ್ನು ಬೇರೆ ಕಡೆಯಿಂದ ಕಲಾವಿದರನ್ನು ದುಡ್ಡು ಕೊಟ್ಟು ಕರೆಸ್ಯಾರ. ನಮ್ಮೂರಾಗ ಯಾರು ಆಡೋದ್ರಿ ಸರ್, ಇಲ್ಲಿ ಯಾರು ಸಿಗ್ಬೇಕ್ರಿ? ಎಲ್ಲ ಬರೀ ಜೀನ್ಸ್ ಪ್ಯಾಂಟ್ ಹಾಕಿ ಟಿ ಶರ್ಟ್ ಹಾಕಿ ಸಿಂಗೂರಕ್ಕೆ ಹೋಗ್ತಾವ. ಪರಿಸ್ಥಿತಿ ನಮ್ಮ ಬಹಳ ನೆಟ್ಟಗಿಲ್ಲ. ಬೇರೆ ಊರಿಂದ ನಾವು ಆಡುವಂತ ಕಲಾವಿದರು ನಾನು ಕೇಳಿ, ಅಲ್ರಿ ಇಷ್ಟು ಪರಂಪರೆ ಹೋಗ್ತೈತೆ ನಮ್ದಂದೆ. ಪ್ರತಿಯೊಂದು ಮನೆಯಲ್ಲಿ ಅವಾಗ ಕುಟ್ಟುವಾಗ ಆಡ್ತಾ ಇದ್ರು ತಾಯಂದ್ರು, ಬೀಸುವಾಗ ಆಡ್ತಾ ಇದ್ರು,
ಎಲ್ಲ ಕಲೆಗಳು ನಶಿಸಿ ಹೋಗಿಬಿಟ್ಟವೆ. ಈಗೇನು ಉಳಿದಿಲ್ಲ. ಉಳಿದಿರೋದು ನಮ್ಮಂತ ಕಲಾವಿದರಿಂದ ಮಾತ್ರ ಸಾಧ್ಯ. ಉಳಿಕೆದ್ದು ಎಲ್ಲಿ ಉಳಿದೇ ಇಲ್ಲ. ಅದು ನಮ್ಮನ್ನ ಸರ್ಕಾರದ ಪೋಷಣೆ ಮಾಡಿದರೆ ಮಾತ್ರ ನಾವು ಬದುಕು ಕಟ್ಟಿಕೊಂಡ್ರೆ ಆ ಕಲೆಗಳು ಜೀವಂತ ಉಳಿಯೋಕೆ ಸಾಧ್ಯ. ಇಲ್ಲಾಂದ್ರೆ ಇವು ಸ್ವಲ್ಪ ದಿನದಲ್ಲಿ ಇವು ನಶಿಸಿ ಹೋಗಿ ಬಿಡ್ತಾವ. ನಾವೆಲ್ಲ ಪಾಶ್ಚಿಮಾತ್ಯ ಸಂಸ್ಕೃತಿ ಬೆನ್ನತ್ತಿ ಇವನು ಕೂಡ ಕಳ್ಕೊಂಡ್ಬಿಡ್ತೀವಿ. ಬಟ್ ಹಿಂಗ ಆಗಬಾರದು. ನಮ್ಮ ಶರಣರ ವಚನ ಸಾಹಿತ್ಯ, ಜನಪದ ಸಾಹಿತ್ಯ, ತತ್ವಪದ ಸಾಹಿತ್ಯ ಉಳಿದ್ರೆ ಮಾತ್ರ ನಮ್ಮ ಬಾಳು ಬದುಕು, ನಮ್ಮ ಸುಂದರವಾಗಿರ್ತಕ್ಕಂಥ ಜೀವನವನ್ನು ಕಟ್ಟಿಕೊಳ್ಳಬಹುದು. ಯಾಕಂದ್ರೆ ಅವೆಲ್ಲ ಅರ್ಥಗರ್ಭಿತವಾಗಿರ್ತಕ್ಕಂಥ ಅವ ನಮ್ಮ ಜೀವನಕ್ಕೆ ಅನುಷ್ಠಾನಕ್ಕೆ ತಂದ್ರೆ ನಾವು ಸುಂದರವಾಗಿ ಜೀವನವನ್ನ ಕಳಿತೀವಿ. ಇಲ್ಲಾಂದ್ರೆ ಏನೇನೋ ಮಾಡ್ಕೊಂಡು ಏನೇನೋ ಆಗಿಬಿಡ್ತೀವಿ. ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಹಾಡುಗಳನ್ನ ನಾವೆಲ್ಲರೂ ಕೇಳಿ ಅವುಗಳನ್ನು ಅನುಷ್ಠಾನಕ್ಕೆ ತರೋಣ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನನ್ನ 2 ಮಾತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.